ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ತಮ್ಮ ಕುರಿತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಡಿರುವ ಮಾತುಗಳಿಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ದು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಿಟ್ಟರೆ ಬೇರೆ ರಾಜಕಾರಣ ನನಗೆ ಗೊತ್ತಿಲ್ಲ. ಕುಮಾರ ಪರ್ವ ಮಾಡಿದ್ದು ಚಾಮುಂಡೇಶ್ವರಿ ಜನ ಮಾತ್ರ, ಬೇರೆ ಯಾವ ಕ್ಷೇತ್ರದಲ್ಲೂ ಈ ರೀತಿ ಸಮಾವೇಶ ಮಾಡಿಲ್ಲ. ನನಗೆ ಫೋನ್, ಇನ್ಸ್ಟಾಗ್ರಾಮ್ ನೋಡಲು ಬರಲ್ಲ, SMS ನೋಡಲು ಬರಲ್ಲ. PAಗಳ ಫೋನ್ ಮಾಡಿ ಕೊಡ್ತಾರೆ, ನಾನು TV ನೋಡಿಲ್ಲ, ಹೀಗಾಗಿ ಅವರ ಹೇಳಿಕೆಯನ್ನು ಗಮನಿಸಿಲ್ಲ ಎಂದು GTD ಹೇಳಿದ್ದಾರೆ. ಈಗ ನೋಡಪ್ಪ, ಅವ್ರಿಗೆ ಅನುಭವ ಇದೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆಲ್ಲ ರೀತಿಯ ಅನುಭವ ಏನಿದೆ ಅದನ್ನು ಮಾತಾಡಿರ್ತಾರೆ. ಅದನ್ನು ನೋಡಿಲ್ಲ, ನಾನು ನೋಡೇ ಇಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಅವರೇ ಹೇಳಿದ್ರಲ್ಲಪ್ಪ, 1.5 ವರ್ಷದಿಂದ ನಾನು ಅವ್ರನ್ನ ಬಿಟ್ಟಾಕಿದ್ದೀನಿ ಅಂತ ಹೇಳಿಲ್ವೇ? 1.5 ವರ್ಷದಿಂದ ಅವ್ರ ಜೊತೆ ನಾನು ಮಾತಾಡಿಲ್ಲ ಅಂತೇಳಿ ನಿಮ್ಗೆ ಹೇಳೋರು, ನಿಮ್ಮ ಮುಂದೆ ಹೇಳೋತ್ತಿರ ನಮ್ಗೆ ಕೇಳ್ತಿರಲ್ಲ. ಅಲ್ಲ, ನನ್ನ ನಡೆ ನಮ್ಮ ಜನ ಏನು ಹೇಳ್ತಾರೆ ಅದು ಎಲ್ಲ ಏನಂತಾರೆ. ಸಿದ್ದರಾಮಯ್ಯನವ್ರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರು. ಆವತ್ತು ಎಲ್ಲ ಕಾಂಗ್ರೆಸ್ ಪರ ಹೊಟ್ಟೋದ್ರು ಅಂದರು. ಹೋಗಿದ್ದೀನ? ಇವತ್ತು DK ಶಿವಕುಮಾರ್ ಅವರೇ, ನಾವು ಹೋಗಿದ್ದೀನ ಮುಖ್ಯಮಂತ್ರಿಯಾಗಿ 1 ದಿವಸ ಕೂಡ ಒಂದು ಮೀಟಿಂಗಲ್ಲಿದ್ದರು. ಅವತ್ತಿದೆ ಒಂದು ಕ್ಷೇತ್ರದ ನಮ್ಮ ಅಧಿಕಾರಿ ಬಗ್ಗೆ ಒಂದು ಲೆಟ್ರ್ ಕೊಟ್ಟು ಬಂದೆ. ಎಲ್ಲ ಮೀಟಿಂಗಲ್ಲಿ ಒಂದು 200-300 ಜನ ಇದ್ದರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಮಾಡೋದಾಗಲಿ, ಇವತ್ತು ಮನವಿ ಸಲ್ಲಿಸೋದಾಗಲಿ ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದರೆ ಅವರೆಲ್ಲ ಬ್ಯುಸಿ ಇದ್ದಾರೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಂತ್ರಿಮಂಡಲ ಮಾಡ್ತಕ್ಕಂಥದ್ದೆಲ್ಲ ಬ್ಯುಸಿ ಇದ್ದಾರೆ. ಮುಗಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮನವಿ ಕೊಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲಪ್ಪ, ನಾನು ಹೇಳೋದಿಷ್ಟೇ, ಅವ್ರಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿಯುತವಾದಂಥ ಕಟ್ಟಲೇಬೇಕಲ್ಲ. ದೇವೇಗೌಡರು ಸುಮಾರು 50-60 ವರ್ಷದಿಂದ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದ ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂಥೇಳಿ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿದ್ದಾರೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಯಾಗಿ ಈಗ ಕೇಂದ್ರದ ಸಚಿವರಿದ್ದಾರೆ. ನನಗೂ ಕೂಡ ಒಂದು ಸತಿ 8 ತಿಂಗಳು, ಇನ್ನೊಂದು ಸತಿ 12 ತಿಂಗಳು ನನಗೂ ಮಂತ್ರಿ ಮಾಡೋರೆ. ಆ ಪಕ್ಷ ಉಳಿದಿರೋದ್ರಿಂದ ಆ ಪಕ್ಷ ಉಳಿಸೋ ಕೆಲಸವನ್ನು ಅವ್ರು ಮಾಡ್ತಾರೆ. ನನ್ನ ಜನ ಗಟ್ಟಿ ಇದ್ದಾರೆ, ಜನತಾಳ ಪಕ್ಷವನ್ನೇ ಕಟ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿಯವರು ನಿಮಗೆಲ್ಲರೂ ಕೂಡ ಗೊತ್ತು. ಪ್ರಥಮವಾಗಿ ನಾನೇ ಕಲಾಮಂದಿರದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ದು ಗೊತ್ತು. ಕುಮಾರ ಪರ್ವ ಮಾಡೋದು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಮಾತ್ರ, ಇನ್ನೊಂದು ಕ್ಷೇತ್ರದಿಂದ ಯಾರೂ ಕೂಡ ಬಂದಿರಲಿಲ್ಲ. ಕುಮಾರ ಪರ್ವನೂ ಮಾಡಿದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ, ಜನರ ಈ ಚಾಮುಂಡೇಶ್ವರಿ ಕ್ಷೇತ್ರದ ಬೆಂಬಲ, ನನ್ನ ಬೆಂಬಲದಿಂದನೇ ಅವರು 2 ಬಾರಿನೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಒಂದು ನಿಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಕೆಲವೊಬ್ರು ಮೈಸೂರಿನ JDSನಲ್ಲಿ ಎಲ್ಲ ಕ್ಯಾಶ್ ಮಾಡಿಕೊಂಡು ನಿಮ್ಮನ್ನ ಹೊರ ಕಳಿಸುವಂಥ ಕೆಲಸಗಳು ಆಗ್ತಿದೆ ಅಂತ ಪಾರ್ಟಿಯಲ್ಲಿ. ಈಗ ಕುಟುಂಬದಲ್ಲಿ ಯಾರ ಕುಟುಂಬದಲ್ಲಿ ಇಲ್ವಪ್ಪ? ಅದೆಷ್ಟು ಸರಿ ಅಂತ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಮತ್ತೆ ಅವರೇ ಒಂದಾಗಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಅವ್ರು ಮೂರ್ಖತನ ಅಷ್ಟೇ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್
ಆರ್ಥೋಮೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.